ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಲ್ಲ ಮಿತಿ ಮೀರಿ ಹೋಗೋಣ ಬಾ, ಎಲ್ಲ ಗಡಿ ದಾಟಿ ಹೋಗೋಣ ಬಾ, ಶೃಂಗಾರದಂಗಾರ ಸಿಡಿದೇಳಲು ತಬಾಹಿ ತಬಾಹಿ. ಎಲ್ಲಿ ನೋಡಿದ್ರೂ ಕೂಡ ಇದೀಗ ಈ ಹಾಡಿನದ್ದೇ ಕಾರೋಬಾರು ಅಂತಲೇ ಹೇಳ್ಬೋದು. ಎಸ್, ಬಹುನಿರೀಕ್ಷೆಯ ಟಾಕ್ಸಿಕ್ ಸಿನಿಮಾದ ಹಾಡು ರಿಲೀಸ್ ಆಗಿ ಭರ್ಜರಿಯಾಗಿ ಸೌಂಡ್ ಮಾಡ್ತಾ ಇದೆ. ಈ ಹಾಡನ್ನು ಬರೆದಿರೋದು ನಿಮ್ಮೆಲ್ಲರ ಪ್ರೀತಿಯ ನಿರ್ದೇಶಕರು, ನಿರ್ಮಾಪಕರು, ಗೀತ ರಚನೆಕಾರರಾದಂಥ ಯೋಗರಾಜ್ ಭಟ್ರು ಸರ್. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಈಗ ಎಲ್ಲರೂ ಕೂಡ ಕೇಳ್ತಿರುವಂಥ ಏನಿದು ತಬಾಹಿ, ಈ ಪದಗಳು ಹೆಂಗೆ ಕ್ರಿಯೇಟ್ ಆದವು, ಹೀಗೆ ಚರ್ಚೆ ಆಗ್ತಾ ಇದೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನೋಡುಗರಿಗೆಲ್ಲ ನಮಸ್ಕಾರ. ಏಕದಮ್ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ನೀವು? ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್. ಎಲ್ಲೆಡೆ ಇದೀಗ ತಬಾಹಿ ತಬಾಹಿ, ಗೂಗಲ್ ಮಾಡಿದ್ದು, ಸರ್ಚ್ ಮಾಡಿದ್ದು. ಉರ್ದು ಮತ್ತು ಹಿಂದಿಯಲ್ಲಿ ಬಳಸುವಂತಹ ಈ ತಬಾಹಿ ಪದದ ಅರ್ಥ ವಿನಾಶ ಅನ್ನೋದನ್ನು ಬಿಟ್ಟರೆ ಮತ್ತೇನೂ ಗೊತ್ತಿಲ್ಲ. ಇದನ್ನು ನೀವು ಡೀಟೇಲ್ ಆಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು ಸರ್. ಟಾಕ್ಸಿಕ್ ಸಿನಿಮಾದ ಒಂದು ಒಳ್ಳೆ ಹಾಡು ರಿಲೀಸ್ ಆಗಿದೆ. ನೀವು ಅದನ್ನು ಬರೆದಿರುವಂಥದ್ದು ಸಾಹಿತ್ಯ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಅದು ಆ ತಂಡದ ನಿರ್ಧಾರ. ನಿರ್ದೇಶಕರು, ರಾಕಿಂಗ್ ಸ್ಟಾರ್ ಯಶ್ ಮತ್ತು ನಿರ್ಮಾತೃಗಳು, ಸಂಗೀತ ನಿರ್ದೇಶಕರು, ತಬಾಹಿ ಅಂದರೆ ವಿನಾಶ, ಸರ್ವನಾಶ, ಅದನ್ನು ಪ್ರೀತಿಗೆ ಲಿಂಕ್ ಹಾಕಿ ಅದನ್ನು ಎಂಡ್ ಮಾಡಿ ಇಟ್ಕೊಂಡಿದ್ರು. ಇವತ್ತಿನ ಕಾಲದಲ್ಲಿ ಹೇಗಿದೆ ಅಂದರೆ, ಈಗ ಮೊಬೈಲಲ್ಲಿ ನಾನು ಹುಡುಕಬೇಕು ಅಂದರೆ ಒಂದೇ ಪದ ಹೊಡಿಬೇಕು ಎಲ್ಲರೂ. ಈಗ ಕರ್ನಾಟಕಕ್ಕೆ ಒಂದು ಬೇರೆ ಪದ, ಬೇರೆ ರಾಜ್ಯಕ್ಕೆ ಇನ್ನೊಂದು ಪದ ಅನ್ನೋ ಥರ ಆಗೋದು ಬೇಡ, ಒಂದೇ ಕಾಮನ್ ಪದ ಇಟ್ಬಿಡೋಣ ತಬಾಹಿ ಅಂತ ಹೇಳಿ ಅವರು ತೀರ್ಮಾನ ತೊಗೊಂಡಿದ್ರು. ನನಗೂ ಅದು ಇಂಟ್ರೆಸ್ಟಿಂಗ್ ಅನ್ನಿಸ್ತು. ನೀವು ಹೇಳ್ತಾ ತುಂಬ ಚೆನ್ನಾಗಿ ಹೇಳಿದ್ರಿ. ಎಲ್ಲ ಮಿತಿ ಮೀರಿ ನೋಡೋಣ ಬಾ. ಹಾಡು ಹೇಳಿ ನೋಡೋಣ. ಶೃಂಗಾರದಂಗಾರ ಸಿಡಿದೇಳಲು ತಬಾಹಿ, ಅಥವಾ ಶೃಂಗಾರದಂಗಾರ ಸಿಡಿದೇಳಲು ವಿನಾಶ ಅಂತ. ವಿನಾಶ ಒಂದು ಸ್ವೀಟ್ ಮ್ಯಾನರಲ್ಲಿ ಹಾಡಿದ್ದಾರೆ. ಅದು ಅದ್ಭುತ ಗಾಯಕ, ಅದ್ಭುತ ಕಂಪೋಸರ್ ಬೇರೆ. ವಿಶಾಲ್ ಮಿಶ್ರಾ ಅವರು, ಉತ್ತರದವರು. ಅವರು ದಕ್ಷಿಣದಲ್ಲಿ ಸುಮಾರು ಹಾಡು ಹಾಡಿದ್ದಾರೆ. ಈ ಪಿಚ್ ಅಂತ ಕರೀತಾರೆ, ಅಂದರೆ ಈ ಯುರೇನಸ್, ನೆಪ್ಚೂನ್, ಪ್ಲೂಟೋ ರೇಂಜು ಅಷ್ಟು ದೂರದವರೆಗಿದೆ ಅದು ಪಿಚ್ಚು. ಅದು ಎಲ್ಲ ಗಾಯಕರಿಗೂ ಸುಲಭವಾಗಿ ಸಿಗಲ್ಲ ಆ ಪಿಚ್ಚು. ಅಲ್ಲಿ ನಿರರ್ಗಳವಾಗಿ ಆ ಎತ್ತರಕ್ಕೆ ಹೋಗಿ ಹಂಗೆ ಹೇಳ್ತಾರೆ ತಬಾಹಿ ತಬಾಹಿ ಅಂತ. ನಾವು ಯಾವ ಬಾತ್ರೂಮಲ್ಲಿ ಎಷ್ಟು ಕೂಗಿದ್ರೂ ಆ ಪಿಚ್ಚಿಗೆ ಹೋಗೋಕ್ಕಾಗಲ್ಲ, ಅಂಥ ಪ್ರತಿಭಾವಂತರು. ನನಗೆ ನೀವು ಹೇಳಿದ್ದೆ ನಂಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಲಿರಿಕ್ಸ್ ಬಾಯಿಗೆ ಬರಬೇಕು, ಕೇಳೋಗ್ನಿಗೆ ಬಾಯಿಗೆ ಬರಬೇಕು, ನೋಡೋಗ್ನಿಗೆ ಕಣ್ಣು ತುಂಬಬೇಕು ಅಂತ ನಾವು ಕೆಲಸ ಮಾಡೋದು. ನಾನು ಮೊದಲನೇ ಕನ್ನಡತಿ ಬಾಯಲ್ಲಿ ಆ ಲಿರಿಕ್ಸ್ನ ಕೇಳಿದೆ. ಎಲ್ಲರೂ ಕೇಳ್ತಿದ್ದಾರೆ, ಎಲ್ಲರಿಗೂ ಖುಷಿಯ ಹಾಡು. ಸೊ ನನಗೋಸ್ಕರ ನೀವು ಒಂದೆರಡು ಲೈನ್ ಹಾಡಬೇಕು. ಹಾಡು ಬರಲ್ಲ ಸರ್, ಅಷ್ಟೇ ನನಗೆ. ಅದನ್ನು ನಾನು ಹೇಳ್ಕೊಡ್ತೀನಿ, ಹಾಡ್ರಿ. ಹೇಳಿ ಸರ್. ಎಲ್ಲ ಮಿತಿ ಮೀರಿ ನೋಡೋಣ ಬಾ, ಮಿತಿ ಮೀರಿ ನೋಡೋಣ ಬಾ. ಇದರಿಂದ 10 ಪಟ್ಟು ಜಾಸ್ತಿ ಪಿಚ್ಚಲ್ಲಿ ಹಾಡಬೇಕು ಅದನ್ನ. ಅದು ವಿಶಾಲ್ ಮಿಶ್ರಾ ಪಾಂಡಿತ್ಯ. ಅದು ಬಿಟ್ಟರೆ ನನಗೆ ತುಂಬ ಖುಷಿಯಾಗಿದ್ದು, ಆ ಉತ್ತರದಲ್ಲೊಂದು ಸಣ್ಣ ಮಿನಿ ಕರ್ನಾಟಕ ಮಾಡ್ಕೊಂಡಿದ್ದಾರೆ ಇಡೀ ಟಾಕ್ಸಿಕ್ ತಂಡದವರು. ಅಂದರೆ ಒಂದು ದೇಶ, ಭಾಷೆ, ಗಡಿ ಎಲ್ಲದನ್ನೂ ದಾಟಿ ಹೋಗೋಣಪ್ಪ ಅಂತ ಲೈನ್ ಹುಟ್ಟೋಕ್ಕೆ ಕಾರಣವೇ ಆ ಕರ್ನಾಟಕದ ತಂಡ. ಅಲ್ಲಿ ಯಶ್ ಜೊತೆಗಿದ್ದಂತಹ ಪ್ರತಿಯೊಬ್ಬ ಹುಡುಗನೂ ಕನ್ನಡದವನೇ. ಆ ಕನ್ನಡ ಪ್ರೀತಿ ಅಲ್ಲಿ ಹೋದಾಗ ಅಬ್ಬಾ ಮನೆಗೆ ಬಂದ್ವಿ ಅನ್ನೋ ಥರ. ಆ ಉತ್ತರದಲ್ಲಿನೇ ಒಂದು ಕನ್ನಡ ಭಾಷೆನ ಅಚ್ಚುಕಟ್ಟಾಗಿ ನಾವು ಮನಸ್ಸಿಗೆ ಹಾಕ್ಕೊಂಡ್ರೆ ಅದರಿಂದಾಗಿ ಹಲವಾರು ಭಾಷೆಗಳು ಹುಟ್ಟುಕೊಳ್ಳುತ್ತೆ, ಅರ್ಥ ಆಗುತ್ತೆ. ಆ ಥರದೊಂದು ವಾತಾವರಣ ಇತ್ತಲ್ಲಿ. ಅದನ್ನು ನೋಡಿನೇ ನನಗೆ ಬರವಣಿಗೆ ಶುರು ಆಗಿದ್ದು. ಒಬ್ಬೊಬ್ಬರದ್ದು ಶ್ರಮ ಇದೆ ಇಲ್ಲಿ. ಎಸ್ಪೆಷಲಿ ಗೀತು ಮೋಹನ್ ದಾಸ್ ಅವರು ನಿರ್ದೇಶಕಿ, ನಿರ್ಮಾಪಕರು, ಆಮೇಲೆ ತುಂಬ ದೊಡ್ಡ ತಂಡ, ಸಣ್ಣ ಪುಟ್ಟ ತಂಡ ಅಲ್ಲ ಅದು. ಅಷ್ಟೂ ಭಾಷೆಗಳ, ಅಷ್ಟೂ ಪಂಡಿತರು, ಕವಿಗಳು ಅಲ್ಲಿ ಸೇರಿಕೊಂಡಿದ್ರು. ಅದೊಂಥರ ಕವಿ ಸಮ್ಮೇಳನ. ಕನ್ನಡಿಗರು, ಕನ್ನಡದ ಪರವಾಗಿ ನಾನು, ತಮಿಳ್ ಪರವಾಗಿ, ತೆಲುಗು ಪರವಾಗಿ, ಮಲಯಾಳಂ ಪರವಾಗಿ ಎಲ್ಲರೂ ಸೇರಿಕೊಂಡಿದ್ರು.
ಅಲ್ಲಿ ಈ ಕಾಡಿಂದ ಒಂದು ಪ್ರಾಣಿ ಓ ಅಂದರೆ ಆ ಕಾಡಿನ ಪ್ರಾಣಿಗೆ ಗೊತ್ತಾಗುತ್ತಲ್ಲ ಆ ಥರ ಕವಿಗಳದ್ದೊಂದು ಕಾಂಪಿಟೇಷನ್ನು, ಅದನ್ನೆಲ್ಲ ಒಬ್ಬ ಅಚ್ಚ ಕನ್ನಡಿಗಾಗಿ ಯಶ್ ನಿರ್ವಹಿಸ್ತಿದ್ದ ರೀತಿ, ಇವೆಲ್ಲ ಭಾಳ ಅಪರೂಪದ ಘಟನೆಗಳಿವು. ಅದು ಯಾವುದೇ ಕೆಲಸ ಆಯಿತು ನಾವು ಮಜಾ ತೊಗೊಂಡ್ಬಿಟ್ಟಾಗ ಅದು ಕೇಳುಗನಿಗೆ ನೋಡುಗನಿಗೂ ಮಜಾ ಬರುತ್ತೆ ಅನ್ನೋದಕ್ಕೆ ಉದಾಹರಣೆ ಈ ತಬಾಹಿ ಹಾಡು. ಅದರಲ್ಲಿ ಏನೋ ಒಂದು ವಿಶೇಷ ಇಲ್ಲ ಅಂದರೆ ಅಷ್ಟೊಂದು ಮಟ್ಟದಲ್ಲಿ ಕೇಳಿಸ್ಕೊಳ್ಳೋದಿಲ್ಲ ಜನ. ಸೊ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕ ಸಂತೋಷ. ರೀಸೆಂಟಾಗಿ ಎಲ್ಲರೂ ಸೇರಿ ಮಾತಾಡಿದ್ವಿ ನಾವು, ವಿಶಾಲ್ ಅವರು ಅದನ್ನ ಪೋಸ್ಟ್ ಕೂಡ ಮಾಡಿದ್ದಾರೆ. ಇಡೀ ತಂಡ ಸೇರಿಕೊಂಡು ಎಲ್ಲರಿಗೂ ಒಂದು ಧನ್ಯವಾದ ಅರ್ಪಿಸಿದ್ರು. ಸೊ ಖುಷಿಯಾಗುತ್ತೆ. ಯಾವುದೋ ಒಂದು ಕನ್ನಡದ ಒಂದು ಬೀದಿಗಳಲ್ಲಿ ಓಡಾಡಿದೊಂದು ಯುವ ಪ್ರತಿಭೆ ಆ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ, ಜಾಗತಿಕ ಮಟ್ಟಕ್ಕೆ ಒಂದು ಸಿನಿಮಾ ಮಾಡಿ ಒಬ್ಬ ನಾಯಕ ನಟನಾಗಿ ನನ್ನ ಹಿಂಗೆ ನೋಡಿ ಅಂತ ಕನಸ್ಕೊಂಡಿದ್ದು ನೀವು ನೋಡಿದ್ದೀರಿ, ನಾನು ನೋಡಿದ್ದೀನಿ, ಜನತೆ ನೋಡಿದ್ದಾರೆ. ಅದು ಸಾಕಾರ ಆಗೋ ದಿನಗಳು ಬಂದಿರೋದೇ ತುಂಬ ದೊಡ್ಡ ಖುಷಿ. ಸೊ ನಾನೊಬ್ಬ ಕನ್ನಡಿಗನಾಗಿ ತುಂಬ ಹೃದಯದಿಂದ ಹಾರೈಸೋದೇನೆಂದರೆ ಟಾಕ್ಸಿಕ್ ತುಂಬ ದೊಡ್ಡ ಮೈಲಿಗಲ್ಲಾಗಲಿ. ಇನ್ನು 2 ಹಾಡುಗಳು ಬರೋಕ್ಕಿದ್ದಾವೆ. ಆ 2 ಹಾಡುಗಳು ಅದ್ಭುತವಾಗಿದ್ದಾವೆ. ಅದನ್ನು ನಾನೇ ಬರೆದಿದ್ದೀನಿ. ಇನ್ನೊಂದು ಮರವಂತೆ ಬರೆದಿದ್ದಾರೆ. ಸೊ ಟೋಟಲ್ ಟಾಕ್ಸಿಕ್ನ ಒಂದು ಮ್ಯೂಸಿಕಲ್ ಜರ್ನಿ ಈ ಹಾಡಿಂದ ಶುರುವಾಗಿರೋದೇ ಒಂದು ತುಂಬ ಖುಷಿ ಸಮಾಚಾರ. ಇನ್ನೇನು ಸಿನಿಮಾ ಬಂದ್ಬಿಡುತ್ತೆ. ಅದು ನಮ್ಮೆಲ್ಲರ ಹಾರೈಕೆ, ಕನ್ನಡಿಗರ ಹಾರೈಕೆ ತುಂಬ ದೊಡ್ಡ ಮಟ್ಟಕ್ಕಿದೆ ಯಶ್ ಮೇಲೆ. ಆ ಮೈಲಿಗಲ್ಲು ಅಸಾಧಾರಣ ಮಟ್ಟಕ್ಕೆ ಸ್ಥಿರವಾಗಲಿ. ಒಂದ್ರ ನಂತರ ಒಂದು, ಅಂದರೆ ಈಗ KGF ನಂತರ ಇನ್ನೂ ದೊಡ್ಡ ಲೆವೆಲಿಂದ ಏನೋ ಮಾಡಬೇಕು ಅನ್ನೋದು ಇಡೀ ಸಮಸ್ತ ನಾಡಿಗೆ ಗೊತ್ತು. ಅಷ್ಟು ಹಗಲು ರಾತ್ರಿ ಶ್ರಮಗಳಿರುತ್ತೆ ಒಂದು ಸಿನಿಮಾ, ಒಂದು ಕ್ರಿಯೇಟಿವಿಟಿ ಹಿಂದೆ. ಅದನ್ನು ಮಾಡ್ತಿರೋ ಆ ಇಡೀ ತಂಡಕ್ಕೊಂದು ಸಲ್ಯೂಟ್ ಸಮಸ್ತ ಕನ್ನಡಿಗರ ಪರವಾಗಿ. ಆ ಚಿತ್ರ ಸದಾಕಾಲಕ್ಕೂ ಗೆಲ್ಲಲಿ, ಸದಾಕಾಲಕ್ಕೂ ದಾಖಲೆ ಬರೀಲಿ ಅನ್ನೋದು ಒಬ್ಬ ಬರಹಗಾರನಾಗಿ ನನ್ನ ಹಾರೈಕೆ. ಸರ್, ನಿಮ್ಮ ಬರವಣಿಗೆಯನ್ನು ಹಾಡಾಗಿ ಕೇಳಿದಂತಹ ಸಂದರ್ಭದಲ್ಲಿ ನಮ್ಮ ಭಟ್ರಿಗೆ ಆದಂತಹ ಅನುಭವ ಏನು ಅಂತ ಹೇಳಿ. ಅದು ಎಲ್ಲ ಕವಿಗಳು ಸೇರಿಕೊಂಡು ಅವ್ರವ್ರ ಸಾಲುಗಳನ್ನು ಬರೆದು ಈ ಎಕ್ಸಾಮ್ ಪೇಪರ್ ಸಬ್ಮಿಟ್ ಮಾಡ್ತೀವಲ್ಲ ಆ ಥರ ಕೊಡ್ತಾ ವಿಶಾಲ್ ಮಾಡೋಕ್ಕೆ ಶುರು ಮಾಡಿದ್ರು. ಎಲ್ಲ ನಮಗಂತೂ ಹಾಡೋಕ್ಕೆ ಬರಲ್ಲ, ಬರೆಯೋಕ್ಕೆ ಬರುತ್ತೆ, ನೋಡೋಕ್ಕೆ ಬರುತ್ತೆ, ಕೇಳೋಕ್ಕೆ ಬರುತ್ತೆ. ಟೆಕ್ನಿಕಲಿ ಒಬ್ಬ ಗಾಯಕ ಒಂದು ಹಾಡನ್ನು ಒಂದು ಲೆವೆಲಿಂದ ಇನ್ನೂ ಮೇಲ್ಮಟ್ಟಕ್ಕೆ ಹೆಂಗೆ ತೊಗೊಂಡೋಗ್ತಾನೆ, ಒಬ್ಬ ನಟಿ ಧ್ವನಿಯವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದ. ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಆ ಆಡಿಯೋ ವಿಜುವಲ್ದೊಂದು ಮದುವೆ ಆಗುತ್ತಲ್ಲ, ಒಂದು ಹಾಡು ಬರ್ತಿದೆ, ಒಂದಿಷ್ಟು ವಿಜುವಲ್ಸ್ ಬರ್ತಿದೆ, ಅವೆರಡು ಸೇರಿಕೊಂಡಾಗ ಆಗೋ ಒಂದು ಜಾದು, ಅದು ನಾವೇ ಬರೆದಿದ್ದ ಇದು ನಮ್ಮ ಮುಂದೆನೇ ಹಾಡ್ಬಿಟ್ರೆ ಇದನ್ನ ಅನ್ನೋ ಥರದ್ದೊಂದು ವಿಶೇಷವಾದ ಫೀಲಿಂಗ್ ಬರುತ್ತೆ. ಆ ಸ್ಪೀಕರಲ್ಲಿ ಏನೋ ಒಂದು ಸ್ಪೆಷಲ್ ಎನರ್ಜಿ ಬಂದ್ಬಿಟ್ಟು ನಮ್ಮನ್ನೆಲ್ಲ ಹಿಡ್ಕೊಂಡ್ಬಿಟ್ಟಿದೆ ಆ ಥರ. ಅದು ನಾವು ಹಲವಾರು ರೆಕಾರ್ಡಿಂಗ್ ಸೆಷನ್ಸ್ ಹೋಗ್ತೀವಿ, ಕೆಲವು ಕಡೆ ಮಾತ್ರ ಜಾದು ಫಾರ್ಮ್ ಆಗೋದು. ಆ ಒಂದು ಮಾಂತ್ರಿಕ ಶಕ್ತಿ ಇದೆ ಆ ಹಾಡಿಗೆ. ಅದು ತುಂಬ ಸೆಳೆಯುತ್ತೆ, ಇನ್ನೂ ತುಂಬ ದಿನಗಳವರೆಗೆ ಸೆಳೀತಾನೇ ಇರುತ್ತೆ ಜನರನ್ನ. ಆ ಸೆಳೆತ ಇವಾಗ ನನಗೆ ಆಗ್ತಿದೆ, ರೋಮಾಂಚನ ಆಗ್ತಿದೆ. ಮೊದಲನೇ ಸಾಲನ್ನು ಹಾಡಿದಾಗ ಅಲ್ಲಿ ಯಶು ಮತ್ತು ಬೇರೆ ರಾಜ್ಯದೆಲ್ಲ ಕವಿಗಳು, ನಿರ್ದೇಶಕರು, ಇಡೀ ತಂಡ, ಅದೊಂದು ಮೆಸ್ಮರೈಸಿಂಗ್ ಮೂಮೆಂಟ್ ಅದು. ಸೊ ಅದು ಪ್ರತಿ ಭಾಷೆಯಲ್ಲೂ ಆಗಿದೆ. ಅದು ಆ ಸಂಗೀತದ ಶಕ್ತಿ ಅಥವಾ ಇಡೀ ಹಾಡಿಗೆ ಒಂದು ಸಿಚುವೇಶನ್ ಅಂತಿರುತ್ತಲ್ಲ, ಅದ್ರ ಒಳಗಡೆ ಹುಟ್ಟೋ ಒಂದು ಎನರ್ಜಿ ಅದು. ಸೊ ಅದನ್ನು ಮತ್ತೆ ಕೊಡ್ತಾನೇ ಹೋಗ್ತಾರೆ ಇಡೀ ದೇಶಕ್ಕೆ ಅನ್ನೋದು ಆ ತಂಡದ ಮೇಲಿರೋ ನಂಬಿಕೆ ನನ್ನದು.
ಸರ್, ಈಗ ಇದು ಹಾಡು ರಿಲೀಸ್ ಆದ ಬಳಿಕ ನಮ್ಗೆ ಗೊತ್ತು ರಾಕಿಂಗ್ ಸ್ಟಾರ್ ಯಶ್ ಅವ್ರ ಜೊತೆ ನಿಮಗೊಂದು ಅದ್ಭುತವಾದ ಬಾಂಡಿಂಗ್ ಇದೆ, ಒಂದು ಇಬ್ಬರ ನಡುವೆ ಒಂದು ಅದ್ಭುತ ಪ್ರೀತಿ ಇದೆ ಅಂತ ಗೊತ್ತಿದೆ. ರಿಲೀಸ್ ಆದ ಬಳಿಕ ಯಶ್ ಹೇಳಿದ್ದೇನೋ ಆ್ಯಂಡ್ ನಿಮ್ಮಿಬ್ಬರ ನಡುವಿನ ಬಾಂಡಿಂಗ್ ಹೇಗೆ ಉಳ್ಕೊಂಡಿದೆ ಇವತ್ತಿಗೂ ಗಟ್ಟಿಯಾಗಿ ಅಂತ ಹೇಳಿ. ಒಂದು ಸ್ನೇಹ ಎಲ್ಲಿರುತ್ತೋ ಅಲ್ಲಿ ಅಸಾಧಾರಣ ಕೆಲಸಗಳು ನಡೆಯುತ್ತೆ. ಸ್ನೇಹ ಮತ್ತು ಯಶ್ ಮೂಲತಃ ಅದ್ಭುತ ಕಲಾವಿದನ ಜೊತೆಗೆ ಮಹಾನ್ ಹಠವಾದಿ. ಒಂದು ಯಾವುದೋ ಒಂದು ಆಗಬೇಕು ಅಂತ ಹಿಡಿದ್ರೆ ಈ ಉಡ ಗಿಡ ಅಂತೆಲ್ಲ ಕರಿತೀವಲ್ಲ, ಆ ಅವುಗಳು ಹಿಡ್ತಾ ಯಾವುದು ಕಂಪ್ಯಾರಿಸನೇ ಇಲ್ಲ. ಈಗ ಇನ್ನು ಉಡಿದ ಬದಲು ಯಶನ್ನ ಉದಾಹರಣೆಯಾಗಿ ತಗೋಬೇಕು. ಆ ರೇಂಜಿಗೆ ಹಿಡ್ತಾ ಬಿಡಲ್ಲ. ಹಿಡಿದ ಕೆಲಸನ ಬಿಟ್ಟು ಒಂದು ಕ್ಷಣ ಕೂಡ ನಿದ್ದೆ ಮಾಡಲ್ಲ. ಆ ಥರದ ಹಠವಾದಿ. ಆ ಹಠಾನ ಬಿಗಿನಿಂಗ್ ಡೇಸಿಂದನೂ ನೋಡಿಕೊಂಡೇ ಬಂದಿದ್ದೀವಿ. ನಾನಾಗಲಿ ಅವನ ಜೊತೆ ಕೆಲಸ ಮಾಡಿರೋ ಸುಮಾರು ಜನ ನಿರ್ದೇಶಕರು. ಅಲ್ಲಿ ಅದು ಸ್ನೇಹ ಮತ್ತು ಕನ್ನಡ ಪ್ರೀತಿ, ಒಂದು ಕನಸನ್ನು ಒಬ್ಬ ಕಂಡಿದ್ದಾನೆ ಅಂದಾಗ ಜೊತೆಗೆ ನಿಲ್ಲೋದು, ಎಲ್ಲವೂ ಸ್ನೇಹದಿಂದನೇ ಹುಟ್ಟೋದು. ಸ್ನೇಹದಲ್ಲೇ ಜಗಳ ಆಗೋದು, ಸ್ನೇಹದಲ್ಲೇ ಒಬ್ಬ ವ್ಯಕ್ತಿ ಉದ್ಧಾರ ಆಗೋದು, ಸ್ನೇಹದಿಂದನೇ ಒಬ್ರಿಗೊಬ್ಬರು ಬೆರ್ತು ಮುಂದೆ ಹೋಗೋದು. ಹಾಗೆ ಇಡೀ ರಾಷ್ಟ್ರಕ್ಕೆ ಸ್ನೇಹಿತ ಆಗಿದ್ದಾನೋ, ಅದು ತುಂಬ ವಿಶೇಷವಾದ ಸ್ಟ್ರೆಂಗ್ತ್ ಬೇಕು ಅದಕ್ಕೆ. ಸುಮ್ಮನೆ ಕನಸು ಕಾಣೋದಲ್ಲ. ಕನಸು ಎಲ್ಲರಲ್ಲೂ ಇರುತ್ತೆ. ಅದನ್ನು ಸಾಕಾರಗೊಳಿಸೋಕ್ಕೆ, ಅದನ್ನು ಕನಸನ್ನು ತೆಗೆದು ಹಿಂಗೆ ಮುಷ್ಟಿಲಿ ಇಟ್ಕೊಂಡು ಜೇಬಲ್ಲಿ ಇಟ್ಕೋಬೇಕು ಅಂದರೆ ಒಂದು ಎಕ್ಸ್ಟ್ರಾ ತಾಕತ್ತು ಬೇಕು. ಅದನ್ನು ತುಂಬ ಹತ್ತಿರದಿಂದ ನೋಡಿ ಗೊತ್ತು, ಮುಂದಿನ ಕನಸುಗಳು ಗೊತ್ತು. ಅಂಥ ಒಬ್ಬ ಡ್ರೀಮರ್, ಅಂಥ ಒಬ್ಬ ಹಠವಾದಿಗೆ ಇಡೀ ನಾಡು ಜೊತೆ ನಿಂತಿರೋದು ತುಂಬ ಖುಷಿ ಸಮಾಚಾರ. ಯಾಕಂದರೆ ಒಂದು ಕನ್ನಡದೊಂದು ಸಿನಿಮಾ, ಕನ್ನಡದ ಒಂದು ಪ್ರತಿಭೆ ಈ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ಬೆಳೆದಾಗೆಲ್ಲ ನಮ್ಮ ಮನೆ ಹುಡುಗರೇ ಬೆಳೆದಷ್ಟು ಸಂತೋಷನ ಕನ್ನಡಿಗರು ಪಡ್ತಾರೆ. ಆ ಖುಷಿ ಇನ್ನೂ ಮೇಲ್ಮಟ್ಟಕ್ಕೆ ಹೋಗಲಿ ಅನ್ನೋದು ಒಬ್ಬ ಗೆಳೆಯನಾಗಿ ನನ್ನ ಹಾರೈಕೆ. ಸ್ನೇಹ. ಓಕೆ, ಏನಾದ್ರು ಉಂಟಾಟ ತರಲೆ ನೀವಿದ್ದಲ್ಲವೆಲ್ಲವೂ ಕೂಡ ನಗು ಇರುತ್ತೆ. ಯಾವ್ದಾದ್ರು ಒಳ್ಳೆ ಮೆಮೊರಿ ಅವ್ರ ಜೊತೆಗಿನ? ಅಂತೂ ನೂರಾರಿದ್ದಾವೆ. ಈಗ ಬೇಡ, ಇನ್ನೊಂದು ಕಾರ್ಯಕ್ರಮದಲ್ಲಿ ಹೇಳ್ತೀನಿ. ಸರಿ, ಈಗ ನಾನು ಬರ್ತಾ ಇದೆಲ್ಲ ಸ್ವಲ್ಪ ಓದುವಾಗ ಈ ಸರಸ ಸದರ ಬೆರೆತು ಸಮರ ಈ ಲೈನು ಟ್ರೋಲ್ ಮಾಡಿದ್ದಾರೆ. ಎಂಥ ಸಾಲು, ಇಂಥವೆಲ್ಲ ಯೋಚನೆಗಳು ಬರೋದಕ್ಕೆ ಭಟ್ರಿಗೆ ಮಾತ್ರ ಸಾಧ್ಯ ಅನ್ನೋ ಥರ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಈ ಸಾಲಿನ ಬಗ್ಗೆ ಸರ್? ಅದರಲ್ಲಿ ನನಗೆ ಎಂಡ್ ಮಾಡಲಿಲ್ಲ ನೀವು, ಅದೇ ಮಜಾ. ಓಕೆ. ಸರಸ ಸದರ ಬೆರೆತು ಸಮರ, ಪ್ರಣಯ ಭಾರದಲ್ಲಿ ಪ್ರಾಯವೂ ಹಗುರ, ಕೊರೆದ ಉಗುರ ಕವಿತೆ ಮಧುರ, ತಬಾಯಿ ತಬಾಹಿ. ಕೊರೆದ ಉಗುರ ಕವಿತೆ ಮಧುರ ಅಂತಂದರೆ ನೀವು ಒಂದು ಸತಿ ಕೆರ್ಕೊಂಡು ನೋಡಿ. ಹಿಂಗೆ ಸರಿಯಾಗಿ ಹಿಂಗೆ ಕ್ಯಾಮ್ರಾ ಮುಂದೆ ಹಿಂಗೆ ಕೆರ್ಕೊಳ್ಳಿ, ಅಲ್ಲೊಂದು ಕವಿತೆ ಮೂಡುತ್ತೆ. ಅದೇ ಅಂದರೆ ಅಲ್ಲಿ ಈ ಶೃಂಗಾರದ ಅಂಗಾರ ಸಿಡಿದು ಏಳಲು ತಬಾಹಿ, ಕೊರೆದ ಉಗುರ ಕವಿತೆ ಮಧುರ, ಈ ಥರದವು ಅದು ತುಂಬ ಸುಂದರವಾದ ಮುಖಗಳಿದ್ದಾವೆ ಎರಡು. ಯಶ್ ಅವರು ಮತ್ತು ಅದ್ವಾನಿಯವರು. ಅವರ ನಟನೆ, ಅವರು ಕಾಣಿಸ್ಕೊಳ್ಳೋ ರೀತಿ, ಕ್ಯಾಮೆರಾ ವರ್ಕು ತುಂಬ ಸ್ಪೆಷಲ್ಲಾಗಿ ಏನೋ ಪ್ರಯತ್ನ ಪಟ್ಟಿದ್ದಾರೆ ಅಂತ ಅನಿಸ್ಬಿಡುತ್ತೆ ವಿಜುವಲ್ಸ್ ನೋಡ್ತಿದ್ದ ಹಾಗೆ. ಅವಾಗ ಹುಟ್ಟುತ್ತದು. ಈಗ ಅದರಲ್ಲಿ ಶೃಂಗಾರ ಇರಬೇಕು, ಅದು ಪೊಯಿಟಿಕ್ ಆಗಿರಬೇಕು, ಮತ್ತು ಕನ್ನಡಿಗರು ಕೇಳೋದಲ್ಲದೆ ಬೇರೆ ಬೇರೆ ಭಾಷೆಯ ಹಲವಾರು ಕವಿಗಳು ಸೇರಿಕೊಂಡಿದ್ದಾರೆ. ಅವ್ರಿಗಿಂತ ಚೆನ್ನಾಗಾಗಬೇಕು, ಇವ್ರಿಗಿಂತ ಚೆನ್ನಾಗಾಗಬೇಕು ಅಂತ ನಮಗೆ ಹೆಂಗಿರುತ್ತೋ ಅವ್ರಿಗೂ ಹಾಗೆ ಇರುತ್ತೆ. ಅಷ್ಟು ಸೇರ್ಕೊಂಡಾಗಿರೋದು. ಸರ್, ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರ ವರ್ಕ್, ಅವರನ್ನು ಕಂಡಾಗ ನಿಮ್ಗೆ ಏನು ಅನಿಸುತ್ತೆ ಅಂತ ಅವ್ರ ಬಗ್ಗೆ ಏನಾದ್ರು ಹೇಳೋದಿದ್ರೆ ಸರ್? ತುಂಬ ದೊಡ್ಡ ಮಟ್ಟದ ಪ್ರತಿಭೆ ಅವರು. ಇದಕ್ಕೆ ಮುಂಚೆ ಕೂಡ ಮಲಯಾಳಮಲ್ಲಿ ಒಂದು ವಿಶೇಷ ಸಿನಿಮಾ ಮಾಡಿದರು. ಅಲ್ಲಿ ಒಬ್ಬ ನಿರ್ದೇಶಕ ಅಥವಾ ನಿರ್ದೇಶಕಿ ಒಂದು ಸಿನಿಮಾನ ನಾವು ಮೊದಲು ಶುರು ಮಾಡ್ತೀವಿ ಬಾಯಲ್ಲಿ ಹೇಳೋಕ್ಕೆ. ಆ ಬಾಯಲ್ಲಿ ಹೇಳ್ದಂಗೆ ಇರಲ್ಲ ಆ ಸಿನಿಮಾ. ಅದು ವಿಜುವಲ್ ಆಗಿ, ಆ ವಿಜುವಲ್ ಎಲ್ಲ ಎಡಿಟ್ ಆಗಿ, ಅದಕ್ಕೊಂದು ಸೌಂಡ್ ಬಿದ್ದು ನೋಡೋನಿಗೆ ಹಿಂಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಮೊದಲೇ ಇಲ್ಲಿರುತ್ತೆ. ಆಮೇಲೆ ಪೇಪರಲ್ಲಿ ಬರೆದ್ರೂ ಗೊತ್ತಾಗಲ್ಲ. ಎಷ್ಟೋ ಜನ ತುಂಬ ಚೆನ್ನಾಗಿ ಕಥೆ ಹೇಳ್ತಾರೆ, ತುಂಬ ಚೆನ್ನಾಗಿ ಬರ್ಕೋತಾರೆ.
ಬಟ್ ಎಕ್ಸಿಕ್ಯೂಷನ್ ಅಂತ ಬಂದಾಗ ಅದನ್ನು ನೋಡೋ ಥರ ಇರಲ್ಲ ಅದು. ಸುಮಾರು ಸಿನಿಮಾಗಳು ನಾನು ಈ ನನ್ನ ಸ್ನೇಹಿತರು ವಲಯದಲ್ಲೇ ಹೇಳೋದಕ್ಕೂ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಬಾಯಲ್ಲಿ ಹೇಳಿದ ತಕ್ಷಣ ಒಂದು ಸಿನಿಮಾ ಆಗ್ಬಿಡಲ್ಲ ಅದು. ಒಂದು ಕ್ಯಾಮ್ರಾ ಈ ಕಾರ್ಯಕ್ರಮನೇ ನಾನು ಮಾತಾಡ್ತಿರ್ಬೇಕಾದ್ರೆ ಕ್ಯಾಮ್ರಾ ನೀವು ಗೊಂಬೆಗೆ ಹೋದ ಅಂದರೆ ಹೋಯ್ತು ಅದು. ಅದಕ್ಕೊಂದು ಉದ್ದೇಶ ಬೇಕು. ಈ ಥರ ಏನೇನೋ ಸೇರಿಕೊಂಡಿದ್ದು ಸಿನಿಮಾ, ಅದು ಎಲ್ಲದನ್ನು ಜೋಡಿಸೋದಿದೆಯಲ್ಲ, ಆಡಿಯೋ ವಿಜುವಲ್ಲು, ಮತ್ತು ಅವರ ಪತಿನೇ ಸಿನಿಮಾಟೋಗ್ರಾಫರು, ಆ ಕ್ಯಾಮ್ರಾ ವರ್ಕು ಮತ್ತು ಅವ್ರು ಬರ್ಕೊಂಡ ರೀತಿ, ಅದನ್ನ ಎಕ್ಸಿಕ್ಯೂಟ್ ಮಾಡಿದ ರೀತಿ ಒಂದು ಎಕ್ಸಾಂಪಲ್ ಸೆಟ್ ಮಾಡಿಬಿಡುತ್ತೆ. ತುಂಬ ದೊಡ್ಡ ಮಟ್ಟದ ಕನಸಿದು. ಅದನ್ನು ನೀವು 10 ನಿಮಿಷದಲ್ಲಿ ಹೇಳು ಅಂದರೆ ಅದು ಅಸಾಧ್ಯದ ಕೆಲಸ. ಅದು 10 ವರ್ಷಗಳ ಕಾಲ ರಿಸಲ್ಟ್ ಕೊಡುವಂಥ ಕೆಲವು ಪ್ರಯತ್ನಗಳಲ್ಲಿ ಇದು ಒಂದು ಟಾಕ್ಸಿಕ್ಕು. ಆ ಪ್ರಯತ್ನಗಳನ್ನು ಮಾಡ್ತಿರೋ ಆ ಒಂದು ಕನ್ನಡ ಮೈಂಡಿಗೆ ರಾಯಲ್ ಸೆಲ್ಯೂಟ್ ಹೊಡೆದು ಬಿಡಬೇಕು. ಅದು ಒಂದು ಪದಗಳಲ್ಲೋ ಅಥವಾ ಇನ್ಯಾವುದ್ರಲ್ಲೋ ಇಳಿಸಿ ಹೇಳೋಕ್ಕಾಗಲ್ಲ ಒಂದು ಕನಸನ್ನು. ಅಷ್ಟು ದೊಡ್ಡ ಕನಸು ಕಂಡಿದ್ದಾರೆ ಇಡೀ ತಂಡದವರು. ಆ ಇಡೀ ತಂಡಕ್ಕೆ ಮತ್ತೊಮ್ಮೆ ರಾಯಲ್ ಸೆಲ್ಯೂಟ್ ನಂದು. ಸರ್, ಆಗಸ್ಟ್ 26ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೀವು ಪ್ರೇಕ್ಷಕನಾಗಿ ಟಾಕ್ಸಿಕ್ ಸಿನಿಮಾ ನೋಡೋದಕ್ಕೆ ಎಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ ಅಂತ ಹೇಳಿ? ಕನ್ನಡದ ಯಾವುದೇ ವಿಶೇಷ ಸಿನಿಮಾ, ಸಣ್ಣದಿರಬಹುದು, ತುಂಬ ದೊಡ್ಡದಿರ್ಬೋದು, ಅತಿ ದೊಡ್ಡದಿರಬಹುದು, ಹಾರೈಸೋದು ಒಬ್ಬ ಕನ್ನಡಿಗನಾಗಿ ನನ್ನ ಆದ್ಯ ಕರ್ತವ್ಯ. ನಾನು ಸುಮಾರು ಸಿನಿಮಾಗಳಿಗೆ ವಿಶ್ ಮಾಡ್ತೇನೆ, ಸುಮಾರು ಸಿನಿಮಾಗಳಿಗೆ ಬರೀತೇನೆ. ಯಾಕಂದರೆ ಸಿನಿಮಾಗಳಿಗೆ ಗೆದ್ರೇ ಬೇರೆ ಸಿನಿಮಾಗಳಿಗೆ ಒಂದು ಚೈತನ್ಯ ಬರೋದು. ಈ ಸಿನಿಮಾದಿಂದ ಒಬ್ಬ ಕನ್ನಡ ಪ್ರೇಕ್ಷಕನಾಗಿ ನನ್ನ ನಿರೀಕ್ಷೆ ಏನು ಅಂದರೆ, ಇದು ರಾಷ್ಟ್ರಮಟ್ಟ ಜಾಗತಿಕ ಮಟ್ಟಕ್ಕೆ ಆಲ್ರೆಡಿ ಪ್ರಮೋಟೆಡ್ ಸಿನಿಮಾ. ನಮ್ಮ ನಿರೀಕ್ಷೆಗಳೆಲ್ಲವೂ ನಮ್ಮನ್ನು ಮೀರಿ ಆ ಸಿನಿಮಾಗಳಲ್ಲಿ ಇರಲಿ ಅನ್ನೋದು ನನ್ನ ಆಶಯ, ಮತ್ತು ಇದೆ ಕೂಡ. ಈಗ ಒಬ್ಬ ಪ್ರೇಕ್ಷಕನಿಗೆ ಏನಿರುತ್ತೆ, ನನಗೊಂದು ಮಜಾ ಬೇಕು, ಎಲ್ಲೂ ನೋಡಿಲ್ಲದೆ ಇರೋದು ನೋಡಬೇಕು, ಒಂದು ಅದ್ಭುತ ಜರ್ನಿ ಫೀಲ್ ಆಗಬೇಕು ನನಗೆ. ಈ ಥರದ್ದೆಲ್ಲ ಅವನಿಗೆ ಪಾಪ ಹೇಳಕ್ಕೆ ಬರಲ್ಲ. 150, 200, 500 ಕೊಟ್ಟು ಬರ್ತಾಯಿರ್ತಾನೆ. ಅಲ್ಲಿ ಒಳಗಡೆ ಕೂತಾಗ ಒಂದು ಏನು ಜಾದು ಆಗುತ್ತಲ್ಲ, ಆ ಜಾದುನ ನಾವು ನಿರೀಕ್ಷೆ ಮಾಡಿಕೊಂಡೇ ಥಿಯೇಟ್ರಿಗೆ ಹೋಗೋದು. ಆ ಜಾದುನ ಕೆಲವು ತುಂಡನ್ನ ನೀವು ನೋಡಿದಿರಿ, ನಾವು ನೋಡಿದ್ದೀವಿ ಟ್ರೈಲರಲ್ಲಿ, ಸಾಂಗಲ್ಲಿ, ಇನ್ನೂ ಬರ್ತಾನೆ ಹೋಗುತ್ತೆ. ಈ ಆಗಸ್ಟಿಂದ ಇನ್ನು ಎಷ್ಟೋ ವರ್ಷಗಳವರೆಗೆ ಈ ಸಿನಿಮಾದ ಎಕೋ, ಈ ಸಿನಿಮಾದ ಪ್ರತಿಧ್ವನಿ ಬರ್ತಾನೆ ಇರುತ್ತೆ. ಅದು ನನ್ನ ನಿರೀಕ್ಷೆ ಒಬ್ಬ ಕನ್ನಡಿಗನಾಗಿ. ಅದು ನನಗೆ ನಾನು ಕೊಟ್ಕೊಳ್ಳೋ ಆಶ್ವಾಸನೆ, ಮತ್ತು ಇಡೀ ತಂಡಕ್ಕಿರೋ ಒಂದು ವಿಶ್ವಾಸ. ಸೊ ತುಂಬ ದೊಡ್ಡ ಗೆಲುವು ಟಾಕ್ಸಿಕ್ ಕಾದಿದೆ. ಫೈನಲಿ 53 ಥರ ಕಾಣಿಸ್ತಾ ಇಲ್ಲ ಸರ್, 35 ಥರ ಕಾಣಿಸ್ತಾ ಇದ್ದಾರೆ. ಏನಿದು, ಬಹಳ ದಿನಗಳ ನಂತರ ಸಿಕ್ಕಿದ್ದೀರಾ? ಏನಿದ್ರ ಸೀಕ್ರೆಟ್ ಅದು ಕೊನೆಯದಾಗಿ? ನನಗೆ ಹೇರ್ ಕಟ್ ಮಾಡಿದವನ್ನ ಕೇಳಬೇಕು ನೀವು. ಇದು ನನ್ನ ಸ್ನೇಹಿತ ಗಡ್ಡ ವಿಜಯವರ ಒಂದು ನಿರ್ದೇಶನದ ಚಿತ್ರಕ್ಕೆ ನಾನು ಪಾತ್ರಧಾರಿ. ಆ ಪಾತ್ರದ ವಯಸ್ಸು 35-40 ಅಕ್ಕಪಕ್ಕ. ಅದು ಕಾಣೋ ಪ್ರಯತ್ನ ಕಾಣ್ತಿದ್ದೀನಿ ಅಂತ ಹೇಳಿದ್ದಕ್ಕೆ ನನ್ನ ಧನ್ಯವಾದ. ಎಸ್ ಸರ್, ಟಾಕ್ಸಿಕ್ ಸಿನಿಮಾದಲ್ಲಿ ತಬಾಹಿ ಹಾಡಿನಲ್ಲಿ ನಿಮ್ಮ ಬರವಣಿಗೆ ಇರೋದೇ ನಮಗೊಂಥರ ಹೆಮ್ಮೆಯ ವಿಚಾರ. ಈಗಾಗಲೇ ಈ ಹಾಡನ್ನು ಜನ ತುಂಬಾ ಪ್ರೀತಿಯಿಂದ ಅಪ್ಕೊಂಡಿದ್ದಾರೆ ಸರ್. ಇದು ಬಹಳ ಖುಷಿಯ ವಿಚಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಕೇಳಿದ ಪ್ರತಿಯೊಬ್ಬ ಕೇಳುಗನಿಗೂ, ನೋಡಿದ ಪ್ರತಿಯೊಬ್ಬ ನೋಡುಗನಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದ. ಯಾಕಂದರೆ ನಾವು ಮಾಡೋ ಕೆಲಸ, ನಮ್ಮ ಯಶಸ್ಸಿರೋದೇ ನೀವು ಹೊಡೆಯೋ ಶಿಳ್ಳೆ ಚಪ್ಪಾಳೆಯಲ್ಲಿ. ಇಷ್ಟು ದೊಡ್ಡ ಮಟ್ಟದಲ್ಲಿ ಶಿಳ್ಳೆ ಚಪ್ಪಾಳೆ ಹೊಡೆದಿರೋ ಪ್ರತಿಯೊಂದು ಕನ್ನಡ ಮನಸ್ಸಿಗೂ ನನ್ನ ದೀರ್ಘದಂಡ ನಮಸ್ಕಾರ. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ವೀಕ್ಷಕರೇ, ಇದು ಯೋಗರಾಜ್ ಭಟ್ರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.